ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ತಪ್ಪು ಮಾಡ್ಯಾರ, ಬೂಟು ಚಪ್ಪಲ್ ಹೋಗಿದವರು ಅವರಾದ್ರು. ನೀವು ಮೊದಲೇ ಏನು ಗಾಡಿ ನಿಂದಿರ್ತೀರಿ ಇಲ್ಲಿ? ಇದೇನು ಪಾರ್ಲಿಮೆಂಟ್ ಆಯ್ತು ಅಥವಾ ಏನಾಯ್ತು ನನಗೆ ಅರ್ಥ ಆಗ್ತದೆ. ಏನು ಒಂದು ಮಸೂತಿಗೆ ಇಷ್ಟೊಂದು ನೀವು ಸೆಕ್ಯೂರಿಟಿ ಕೊಡುವಂಥದ್ದು ಮತ್ತೊಂದು ಏನದ? ಎಲ್ಲರೂ ಅವರು ಶಾಂತಿ ಇರ್ತಾರೆ. ಮೊದಲ ಆ ಮಂದಿ ಶಾಂತಿ ಇರಕ್ಕೆ ಹೇಳ್ತಾರೆ, ಅವ್ರಿಗೆ ಕ್ರಮ ತಗೊಂತ ಅರೆಸ್ಟ್ ಮಾಡೋರು. ಮುಸಲ್ಮಾನ್ ಬಾಂಧವರಿಗೆ ಈದ್ ಮಿಲಾದ್ ಶುಭಾಶಯವನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ಇಡೀ ದೇಶದ ಅಷ್ಟೇ ಅಲ್ಲ, ದೇಶಾದ್ಯಂತ ಅಷ್ಟೇ ಅಲ್ಲ, ಜಗತ್ತಿನ ತುಂಬನೂ ಕೂಡ ಮುಸ್ಲಿಂ ಬಾಂಧವರು ಇವತ್ತು ಈದ್ ಮಿಲಾದ್ ಹಬ್ಬವನ್ನು ಭಯ ಭಕ್ತಿಯಿಂದ ಆಚರಣೆ ಮಾಡಿ ದೇವರ ಪ್ರಾರ್ಥನೆಯನ್ನು ಇವತ್ತು ದಿವಸಕ್ಕೆ 5 ಸಾರಿ ಅವರು ಪ್ರಾರ್ಥನೆಯನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಯಾವ ಧರ್ಮವೂ ಕೂಡ ಹಿಂಸೆಯನ್ನು ಬೋಧನೆ ಮಾಡೋದಿಲ್ಲ. ಎಲ್ಲ ಧರ್ಮವೂ ಕೂಡ ಶಾಂತಿಯನ್ನು ಬೋಧನೆ ಮಾಡ್ತದೆ, ಶಾಂತಿಯನ್ನು ಬಯಸ್ತದೆ. ಮತ್ತು ಭಾರತದಲ್ಲಿರುವಂಥ ಮುಸಲ್ಮಾನರಂತೂ ಭಾರತೀಯ ಮುಸಲ್ಮಾನರು ಬಹಳ ಶಾಂತಿ ಪ್ರಿಯರು. ಮುಂದಾದರೂ ಕೂಡ ಈ ತರದ ಒಂದು ವ್ಯವಸ್ಥೆಯನ್ನು ದೇಶ ಇದು ಜಾತಿ ಆಧಾರದ ಮೇಲೆ ವಿಭಜನೆ ಆಗ್ಬಿಟ್ಟತಿ. ಇವ್ರನ್ನ ಇಟ್ಕೊಂಡು ನಾವು ಭೋಜ ಮಾಡಿ ಇವ್ರಿಗೆ ಹಾಕಾಕತ್ತೀವಿ. ಇಲ್ಲಿ ಯಾರು ಟ್ಯಾಕ್ಸ್ ಕೊಡ್ತಾರ, ಸರ್ಕಾರ ಟ್ಯಾಕ್ಸ್ ತಂದು ಇವ್ರಿಗೆ ಕುಂದಿರಿಸ್ಕೊಳಕು. ಇವ್ರೇನು ಇನ್ಕಮ್ ಟ್ಯಾಕ್ಸ್ ತುಂಬೋರಲ್ಲ, ಏನು ತುಂಬೋರಲ್ಲ. ಇವ್ರು ಭಾರಿ ಇವ್ರು ನಮ್ಮ ದೇಶಕ್ಕೆ ಮೊದಲ ಅವ್ರ ಮೇಲೆ ಅದನ್ನ ಮಸೂದಿ ಗಿಲಿ ಹಾಕಿ ಅವ್ರ ಮೊದಲು ಅರೆಸ್ಟ್ ಮಾಡ್ತಾರೆ. ಈಗ ಏನಾರ ಆಯ್ತು ಅಂದ್ರೆ ಬೇರೆ ಯಾವ ಸಂಸ್ಥಾನ ಮ್ಯಾಗ ನೀವು ಕ್ರಮ ತಗೊಳಕ್ ಬರ್ತೀರಿ ಓಡಿ, ಮತ್ತೆ ಯಾಕೆ ತಗೋಬಾರ್ದು? ಆ ಸಂಸ್ಥಾನ ಅಲ್ಲನದು. ಅವ್ನ ಅರೆಸ್ಟ್ ಮಾಡಿ ಮೊದಲು ಅದು ಕೀಲಿ ಹಾಕಂತೇಳಿ ಅಷ್ಟು ಪ್ರೀತಿ ಇತ್ತು ಪಾಕಿಸ್ತಾನದ ಹೋಗೋಣ ಹೋಗಂತ ಹೇಳ ಅವ್ರಿಗೆ. ಇಲ್ಲಿ ಆಸ್ತಿ ಅದಾವ, ಇಲ್ಲಿ ಮಾರ್ಕೊಂಡು ಹೋಗೋಣ ಅವ್ರಿಗೆ. ಈ ಮಾಧ್ಯಮದ ಪ್ರಕಾರ ನಾನು ತಿಳಿಯಪಡಿಸುವುದೇನೆಂದರೆ, ದಿನಾಂಕ 19 ಫೆಬ್ರವರಿಯಲ್ಲಿ ಅಂಕಾ ಮಸೀದಿಯಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ನಿನ್ನೆ ಪೊಲೀಸರು ಕಿಲ್ಲಾವಣೆಯಲ್ಲಿ ಹೋಗಿ ಕೆಲವು ಹುಡುಗರನ್ನು ಹಿಡಿಯಲು ಪ್ರಯತ್ನಿಸಿದಾಗ ಸದರಿ ವೇಳೆಯಲ್ಲಿ ಶ್ರೀ ವೀರಣ್ಣ ಚಿನ್ನಂತಮಠ ಅವರು ಬಂದು ನಮ್ಮ ಹುಡುಗರನ್ನು ಹಿಡಿಯಬೇಡಿ, ತಪ್ಪಿಸ್ತರನ್ನು ನಾವೇ ತಂದು ಕೊಡುತ್ತೇನೆ ಅಂತ ಹೇಳ್ತಿರೋದು ಸರಿಯಾದ ಮಾತು. ಆದರೆ ಸದರಿ ವೇಳೆ ಶ್ರೀ ವೀರಣ್ಣ ಚಿನ್ನಂತಮಠ ಅವರು ಮುಸ್ಲಿಮರನ್ನು ಯಾಕೆ ಹಿಡಿಯುವುದಿಲ್ಲ, ಮುಸ್ಲಿಮನ್ನು ಹಿಡಿಯಿರಿ ಎಂದು ಹೇಳುತ್ತಿರುವುದು ವಿಷಾದಕರ ಸಂಗತಿ. ಹಾಗೂ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥ ವೀರಣ್ಣ ಚಿನ್ನಂತಮಠ 4 ಸಲ ಶಾಸಕರಾಗಿದ್ದಾರೆ, 2 ಸಲ ಬಿಡಡಿ ಚೇರ್ಮನ್ ಆಗಿದ್ದಾರೆ. ಇವರು ಪೊಲೀಸರನ್ನು ತಾಕತ್ತಿದ್ದರೆ ಮುಸ್ಲಿಮರನ್ನು ಹೊಡೆಯಿರಿ ಎಂದು ಹೇಳುತ್ತಿದ್ದಾರೆ. ಪೊಲೀಸರಿಗೆ ಇವರು ಡ್ಯೂಟಿ ಕಲಿಸುತ್ತಿದ್ದಾರೆ. ಮತ್ತು ಇವರು ಪಂಕಾ ಮಸೀದಿ ಮುಂದೆ, ಪಾರ್ಲಿಮೆಂಟ್ ಅಲ್ಲದು ಪಂಕಾ ಮಸೀದಿ ಮುಂದೆ ಯಾಕೆ ವ್ಯಾನ್ ನಿಲ್ಲಿಸಿದ್ದೀರಿ ಎಂದು ಪೊಲೀಸರನ್ನು ಕೇಳುತ್ತಿದ್ದಾರೆ. ಆದರೆ 5 ವ್ಯಾನ್ಗಳನ್ನು ಪೊಲೀಸರು ಪಂಕಾ ಮಸೀದಿ 5 ವ್ಯಾನ್ಗಳು ಇದ್ದರೂ ಸಹ 19 ತಾರೀಕಿಗೆ ದೊಡ್ಡ ಘಟನೆ ಆಗೋದು. ಆದರೆ ಆ ಪಂಕಾ ಮಸೀದಿ ಮುಂದೆ ವ್ಯಾನ್ ತೆಗೆದರೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ ಮತ್ತು ಯಾವುದೇ ಮೆರವಣಿಗೆ ಬಂದರೆ ವ್ಯಾನ್ ಇಲ್ಲದೇ ಇದ್ದರೆ ಅನಾಹುತ ಆಗುವ ಸಂಭವ ಇದ್ದು ಆ ಕಾರಣಕ್ಕೆ ಪೊಲೀಸರು ಅಲ್ಲೇ ವ್ಯಾನ್ ನಿಲ್ಲಿಸುತ್ತಿದ್ದಾರೆ. ವೀರಣ್ಣ ಚಿನ್ನಂತಮಠ ವ್ಯಾನ್ ಅಲ್ಲಿ ತೆಗೆಸಿರಿ ಅಂತ ಹೇಳ್ತಾರೆ. ಅಂದರೆ ಇವರ ಉದ್ದೇಶ ಏನಿದೆ? ಮತ್ತು ಸದಿಯವರು ಪದೇ ಮಾಧ್ಯಮ ಮುಖಾಂತರ ಮುಸ್ಲಿಮರನ್ನು ಏಳಿಸುವುದು, ಅವಹೇಳನಕಾರಿ ಹೇಳಿಕೆ ಹೇಳುವುದು ಮಾಡುತ್ತಿದ್ದಾರೆ. ಕಾರಣ ಬಾಗಲಕೋಟೆಯಲ್ಲಿ ಅಜಾದರೆ ನವನಗರದಲ್ಲಿ ಕೇಳಿಸ್ತದೆ, ನವನಗರದಲ್ಲಿ ಆದರೆ ಬಾಗಲಕೋಟೆ ಕೇಳಿಸ್ತದೆ ಅಂತ ಹೇಳೋದು ವಿಷಾದಕರ ಸಂಗತಿ. ಯಾಕಂತಂದರೆ ನಿಮಿಷಿಗೆ ಒಮ್ಮೆ ಅಜಾಗತ್ತೆ, ತಾಸಿಗೆ 60 ಸಲ, 24 ತಾಸದಲ್ಲಿ 1440 ಸಲ ಇಡೀ ಜಗತ್ತಿನಲ್ಲಿ ಅಜಾಗುತ್ತೆ. ಎಲ್ಲಿಂತ ತಾವು ತಡೆಯೋರು? ಕಾನೂನಿಗಿಂತ ದೊಡ್ಡವರು ನಾವಲ್ಲ. ಕಾರಣ ದಿನಾಂಕ 19 ಫೆಬ್ರವರಿಯಲ್ಲಿ ಪಂಕಾ ಮಸೀದಿ ಮುಂದೆ ನಡೆದ ಘಟನೆ ಒಂದು ರಾಜಕೀಯ ರಣತಂತ್ರ. ಕಾರಣ ವೀರಣ್ಣ ಚಿನ್ನಂತಮಠ ಅವರು ಶಾಸಕರಿದ್ದಾಗ ಮುಸ್ಲಿಮರು ಶಾಂತಪ್ರಿಯರು, 5 ನಮಾಜ್ ಬಿಡುತ್ತಾರೆ, ದೇಶಭಕ್ತರು ಎಂದು ಹೇಳಿರುತ್ತಾರೆ. ಈಗ ಅಧಿಕಾರದಲ್ಲಿದ್ದಾಗ ಮುಸಲ್ಮಾನರು ದೇಶಗಳು, ಜಾತಿಗಳು ಮತ್ತು ಸಾವರು ಮತ್ತು ಪಂಕಾ ಮಸೀದಿಯನ್ನು ಕೀಲಿ ಹಾಕಿರಿ ಮತ್ತು ಸಮಿತಿಯ ಸದಸ್ಯರನ್ನು ಬಂಧನಗೊಳಪಡಿಸಿ ಅಂತ ಹೇಳ್ತಾರೆ. ಅಧಿಕಾರಿ ಇದ್ದಾಗ ಒಮ್ಮೆ ಈ ವಿಷಯದ ಕುರಿತು ಸಂಪೂರ್ಣ ಜನರಿಗೆ ಗೊತ್ತಾದ ಮಾತೇನೆಂದರೆ, ಇಲ್ಲಿ ಕೌಮಗಲಭೆಗಿಂತ ರಾಜಕೀಯವನ್ನು ನಡೆಯುತ್ತಿದ್ದು, ರಾಜಕೀಯ ಲಾಭ ಪಡೆದುಕೊಂಡು ರಾಜಕೀಯ ರಣತಂತ್ರ ರೂಪಿಸಿ ಈ ರಾಜಕೀಯ ಲಾಭಕ್ಕಾಗಿ ಈ ಹೇಳಿಕೆಯನ್ನು ಹೇಳುತ್ತಿದ್ದಾರೆ. ದಿನಾಂಕ 19
ಪೇಪರಲ್ಲಿ ಪಂಕಾಮುಷಿಯಾದ ಘಟನೆಯ ಕುರಿತು DC ಆಫೀಸ್ ಮುಂದೆ ಮನವಿ ಸಲ್ಲಿಸುವ ವೇಳೆ ಕೆಲವು ನಾಯಕರು, ಹಿಂದೂ ಜಾಗರಣ ವೇದಿಕೆಯ ಕೆಲವು ನಾಯಕರು ಹೇಟ್ ಸ್ಪೀಚ್ ಮಾಡಿದ್ದಾರೆ. ಆ ಹೇಟ್ ಸ್ಪೀಚ್ನಲ್ಲಿ ಬಹಳ ಹೇಟ್ ಸ್ಪೀಚ್ ಮಾಡಿದ್ದಾರೆ. ಅದರಲ್ಲಿ ಮುಸ್ಲಿಮರನ್ನು ಮನೆಯಲ್ಲಿ ಹೊಕ್ಕಿ ಹೊಡೆಯುತ್ತೇವೆ, ಅವರನ್ನು ಚಪ್ಪಲಿಯಿಂದ ಹೊಡೆದು ಪಾಕಿಸ್ತಾನಕ್ಕೆ ಕಳಿಸುತ್ತೇವೆ, ಮುಸ್ಲಿಮರು ದೇಶದ್ರೋಹಿಗಳು ಹಾಗೂ ಸಾವು ಎಂದು ಹೇಳಿರುತ್ತಾರೆ. ಕಾರಣ ಈ ಕುರಿತು ಬಾಗಲಕೋಟೆ ಮುಸ್ಲಿಮರಲ್ಲಿ ಬಹಳ ನೋವುಂಟು ಆಗಿತ್ತು ಹಾಗೂ ಈ ವಿಷಯದ ಕುರಿತು ನಗರಲ್ಲಿ ಅಶಾಂತಿ ಹುಟ್ಟು ಹಾಕುವ ಒಂದು ನಿರ್ಮಾಣ ಮಾಡಿದ್ದಾರೆ. ಕಾರಣ ಇಲಾಖೆಯವರು, ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸದರಿ ಹೇಟ್ ಸ್ಪೀಚ್ ನೀಡಿದವರನ್ನು ಸೂಕ್ತ ಕ್ರಮ ಕೈಗೊಂಡು ಸೋಮೋಟೋ ಕೇಸ್ ಹಾಕಬೇಕೆಂದು ನಾನು ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗೆ ಕೇಳಿಕೊಳ್ಳುತ್ತೇನೆ. ನಾನು ಅಯ್ಯೂಬ್ ಖಾನ್ ಬಾಗೇವಾಡಿ.